प्रत्येक वर्षाप्रमाणे यंदाही लक्ष फाउंडेशनच्या वतीने ऑगस्ट 13 रोजी बेळगाव येथील कन्नड भवनमध्ये यूथ अँड नेशन कार्यक्रमाचे आयोजन करण्यात आले आहे, अशी माहिती लक्ष फाउंडेशनचे अध्यक्ष मंजुनाथ गड्डेन्नवर यांनी दिली। गुरुवारी बेळगावमध्ये आयोजित पत्रकार परिषदेत ते बोलत होते। युवकांना प्रोत्साहन देण्यासाठी स्वप्नांकडून सत्याकडे या संकल्पनेवर आधारित यूथ अँड नेशन कार्यक्रम घेतला जात आहे। आतापर्यंत जिल्ह्यातील सर्व महाविद्यालयातील विद्यार्थ्यांशी संपर्क साधण्यात आला असून सुमारे 200 ते 300 विद्यार्थ्यांच्या सहभागाची अपेक्षा आहे, असे त्यांनी सांगितले। ನೀವು ನೋಡಿದ ಹಾಗೆ ಬಹಳಷ್ಟು ಅಂದ್ರೆ ಯುವಕರು ಯುವತಿಯರು ಅನ್ವಾಂಟೆಡ್ ಥಿಂಗ್ಸ್ ಗೆ ಅಡಿಕ್ಟ್ ಆಗ್ತಿದ್ದಾರೆ। ಅನ್ವಾಂಟೆಡ್ ಥಿಂಗ್ಸ್ ಗೆ ಬೇಗ ಅವರು ತಮ್ಮನ್ನ ತಾವು ತೊಡಗಿಸ್ಕೊತಿದ್ದಾರೆ। ಬೇರೆಯವರ ಲೈಫ್ ಸ್ಟೈಲ್ ನೋಡಿ ಆ ಏನು ಏಜ್ ಅಲ್ಲಿ ಪ್ರಿಪೇರ್ ಆಗಬೇಕು, ಆ ಏಜ್ ಅಲ್ಲಿ ಯಾವ ರೀತಿಯಾಗಿ ನಮ್ದ ಮೆಂಟಲ್ ಅಬಿಲಿಟಿ ಇರಬೇಕು ಅದನ್ನೆಲ್ಲ ಕಳೆದುಕೊಂಡು ಫೇಕ್ ಲೈಫ್ ಸ್ಟೈಲ್ ಗೆ ಫಾಲೋ ಮಾಡಿ ಜೀವನವನ್ನು ವ್ಯರ್ಥ ಮಾಡ್ತಿದ್ದಾರೆ। ಸೊ ಅದರಲ್ಲಿ ಕೆಲವು ಜನ ಇರ್ತಾರೆ ದೇಶ, ಭಾಷೆ, ಸಂಸ್ಕೃತಿ ಹೀಗೆ ಕಾಪಾಡೋಕೆ ಕೂಡ ಟ್ರೈ ಮಾಡ್ತಿರ್ತಾರೆ। ಸೊ ಅವರಿಗೋಸ್ಕರ ಈ ಬಾರಿ 13ನೇ ದಿನ ಈ ತಿಂಗಳು ಆಗಸ್ಟ್ 13, 2025 ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ। ಅದು ಮೋಟಿವೇಶನಲ್ ಒಂದು ಫಂಕ್ಷನ್ ಆಗೋದಿದೆ। ಇದನ್ನ ಮುಖ್ಯ ಅತಿಥಿಗಳಾಗಿ DC ಅವರು ಬರ್ತಿದ್ದಾರೆ, ಮೊಹಮ್ಮದ್ ರೋಷನ್ ಸರ್। ಅದರ ಜೊತೆಗೆ ಮತ್ತೊಬ್ರು ಭೀಮಾಶಂಕರ್ ಗುಳೇದ್ ಸರ್ ಅವರು ಕೂಡ ಬರ್ತಿದ್ದಾರೆ। ಸೊ ಇದು ಯುವಕರಿಗೆ ಒಂದು ಒಳ್ಳೆಯ ಪ್ರೇರಣಾದಾಯಕ ಪ್ರೋಗ್ರಾಮ್ ಆಗಲಿದೆ। ಈ ಕಾರ್ಯಕ್ರಮದಲ್ಲಿ ಪ್ರತಿ ಕಾಲೇಜ್ಗೆ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ। ಪ್ರತಿ ಕಾಲೇಜ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಎವರೇಜ್ ಸ್ಟೂಡೆಂಟ್ ಆಗಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ। ಆಲ್ರೆಡಿ ಜ್ಯೋತಿ ಕಾಲೇಜ್ ಆಗಲಿ, ಲಿಂಗರಾಜ್ ಕಾಲೇಜ್ ಆಗಲಿ, ಅದರ ಜೊತೆಗೆ RPD, ಜೈನ್ ಕಾಲೇಜ್, ಶಂಕೇಶ್ವರದಿಂದ SDVS ಕಾಲೇಜ್ ಹಾಗೂ ನೃತ್ಯೋಶಿಯಿಂದ ನಮ್ದು SJPN ಕಾಲೇಜ್ ಅವರು ಕೂಡ ವಿದ್ಯಾರ್ಥಿಗಳನ್ನು ಕಳಿಸ್ತಿದ್ದಾರೆ। ಹೀಗೆ ಜಿಲ್ಲಾದ್ಯಂತ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಿದ್ದಾರೆ। ಅದು ಒಂದು ಅವರ ಏನು ಭವಿಷ್ಯದ ದಿನಗಳು ಹೇಗಿರಬೇಕು, ಭವಿಷ್ಯದಲ್ಲಿ ಹೇಗೆ ತಮ್ಮ ಗೋಲ್ ನ ಅಚೀವ್ ಮಾಡಬೇಕು, ಇದರ ಬಗ್ಗೆ ಎಲ್ಲ ಆ ದಿನ ಕಾರ್ಯಕ್ರಮ ಜರುಗಲಿದೆ। ಇದರಲ್ಲಿ ಯಾವುದೇ ರೀತಿಯ ನಾವು ಶುಲ್ಕ ಇಟ್ಟಿಲ್ಲ, ಮತ್ತೆ ಯಾವ ಸ್ಟೂಡೆಂಟ್ ಆ ಫಂಕ್ಷನ್ ಬರ್ತಾರೆ ಅವ್ರಿಗೆಲ್ಲ ಒಂದು ಸರ್ಟಿಫಿಕೇಟ್ ಅನ್ನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ। ಅದರ ಜೊತೆಗೆ ಒಂದು ಕಾಂಪಿಟೇಷನ್ ಕೂಡ ಇಟ್ಟಿದ್ದೀವಿ, ಭಾಷಣ ಸ್ಪರ್ಧೆ, ಯೂತ್ ಅಂಡ್ ನೇಷನ್ ಅಂತ ಒಂದು ಭಾಷಣ ಸ್ಪರ್ಧೆ ಕೂಡ ಇಟ್ಟಿದ್ದೀವಿ। ಅದಕ್ಕೂ ಒಂದು ಸ್ಮಾಲ್ ಒಂದು ಗಿಫ್ಟ್ ಹಾಗೆ ರಿವಾರ್ಡ್ ನ ಇಡ್ತಿದ್ದೇವೆ। ಅದರ ಜೊತೆಗೆ ಸರ್ಟಿಫಿಕೇಶನ್ ಕೂಡ ನಾವು ನೀಡ್ತಿದ್ದೇವೆ। ಸೊ ಈ ತರ ಒಂದು ಪ್ರೋಗ್ರಾಮ್ ಆಗುತ್ತೆ। कार्यक्रमाच्या मुख्य पाहुण्यांमध्ये जिल्हाधिकारी मोहम्मद रोशन, जिल्हा पोलीस अधीक्षक डॉक्टर भीमाशंकर गुळेद सहभागी होऊन युवकांना मार्गदर्शन करणार आहेत, असेही त्यांनी सांगितले। यावेळी अंजली, भाग्यश्री, धनश्री, साईकुमार यांच्यासह इतर अनेक जण उपस्थित होते। संकल्प शिंदे, KMM मराठी, बेळगाव।